ನಮ್ ಕಣ್ಮುಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಪ್ರಾಣ ಬಿಟ್ಟಳ ಮುಗ್ಧ ಬಾಲಕಿ. ಎಸ್, ರಸ್ತೆಗೆ ವಾಲಿದ್ದ ಮರದ ಕೊಂಬೆ ಬಗ್ಗೆ ಸ್ಥಳೀಯರು ದೂರು ಕೊಟ್ಟಿದ್ರು. ಇದನ್ನ ರಸ್ತೆಗೆ ವಾಲಿದೆ ಈ ಮರದ ಕೊಂಬೆ, ಇದನ್ನ ಕಟ್ ಮಾಡಿ ಅಂತೇಳಿ ಹೇಳಿದ್ರು, ತೆರವು ಮಾಡಿ ಅಂತ ಹೇಳಿದ್ರು. ಆದ್ರೆ ಬಿಬಿಎಂಪಿ ನಿರ್ಲಕ್ಷ್ಯ, ಹಂಗಾಗಿ ಈ ದುರಂತ ಆಗಿದೆ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಪ್ರಾಣ ಬಿಟ್ಟಳ ಮುಗ್ಧ ಬಾಲಕಿ. ಸ್ಥಳೀಯರು 10 ಬಾರಿ ದೂರು ಕೊಟ್ಟಿದ್ರು. ಈ ಮರದ ಕೊಂಬೆ ರಸ್ತೆಗೆ ವಾಲಿದೆ, ಇದು ಮುರಿದು ಬೀಳುವ ನಡುವೆ ಇದನ್ನ ತೆರವು ಮಾಡಿ ಅಂತ ಹೇಳಿ ಸ್ಥಳೀಯರು ದೂರು ಕೊಟ್ಟಿದ್ರು ಕೂಡ ಬಿಬಿಎಂಪಿ ಅವರು ನಿರ್ಲಕ್ಷ್ಯ ವಹಿಸಿದ್ರು. ಹಾಗಾಗಿ ನಿನ್ನೆ ಮೊದಲ ಮಳೆ, ಬೆಂಗಳೂರಿನಲ್ಲಿ ಸುರಿದ ಮೊದಲ ಮಳೆಗೆ ಆ ಮರದ ಕೊಂಬೆ ಮುರಿದು ಬಿದ್ದಿತ್ತು. ಮರ ಬಿದ್ದ ಸ್ಥಳದಲ್ಲೇ ಈಗ ದೀಪ್ತಿ ಇದ್ದಾರೆ. ದೀಪ್ತಿ, ಸ್ಥಳೀಯರು ಯಾವಾಗ ಕಂಪ್ಲೇಂಟ್ ಮಾಡಿದ್ರು ಬಿಬಿಎಂಪಿಯ ನಿರ್ಲಕ್ಷ್ಯವಾಯಿತು. ಸದ್ಯಕ್ಕೆ ಈ ಹೊತ್ತಿಗೆ ಏನ್ ವಿವರ ಇದೆ ತಮ್ಮ ಹತ್ರ ದೀಪ್ತಿ? ರಂಜಿತ್, ನಿನ್ನೆ ನಡೆದಂತಹ ದುರ್ಘಟನೆ ಜಾಗದಲ್ಲೇ ಇದ್ದೀನಿ. ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಏನಾಯ್ತು ಎಕ್ಸಾಕ್ಟ್ಲಿ ಅಂತ. ನಿನ್ನೆ ಸುಮಾರು 7:30 ಹೊತ್ತು ಇದೇ ಒಂದು ರಸ್ತೆಯಲ್ಲಿ ಮಾವನ್ ಮನೆಗೆ ಹೋಗಿದ್ದಂತಹ ತಂದೆ ಮಗಳು ಮನೆಗೆ ವಾಪಸ್ ಆಗ್ಬೇಕು ಅಂತ ಮುಂದಾಗಿರ್ತಾರೆ. ಇದೇ ರಸ್ತೆಯಲ್ಲಿ ಬರಬೇಕಾದಂತಹ ಸಂದರ್ಭದಲ್ಲಿ ಹೊಂಗೆ ಮರ ಏನಿದೆ, ಈ ಹೊಂಗೆ ಮರದ ಬೃಹತ್ ಕೊಂಬೆ ರಸ್ತೆಗೆ ಬೀಳುವಂತದ್ದು. ಜೋರಾದಂತಹ ಗಾಳಿ ಇರುತ್ತೆ, ಮಳೆ ಇರುತ್ತೆ. ಗಾಳಿಯ ಏಟಿಗೆ ಮುಂಚೆನೆ ಡೆಲಿಕೇಟ್ ಆದಂತಹ ಈ ಮರದ ಕೊಂಬೆ ಏಕಾಏಕಿ ರಸ್ತೆ ಮೇಲೆ ಬೀಳುತ್ತೆ. ಇದೇ ಹೊತ್ತಿನಲ್ಲಿ ತಂದೆ ಮಗಳು ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಇದು ಕಟ್ಟಾಗಿ ಈ ಮರದ ಕೊಂಬೆ ಏನ್ ನೋಡ್ತಾ ಇದ್ದೀರಾ, ಇದು ನೇರವಾಗಿ ಅವರ ಮೇಲೆ ಬೀಳುವಂತದ್ದು. ತಂದೆಗೆ ಚಿಕ್ಕ ಪುಟ್ಟ ಗಾಯ ಆದ್ರೆ ಮರದ ಕೊಂಬೆ ಸರಿಯಾಗಿ ಬಾಲಕಿಯ ತಲೆ ಮೇಲೆ ಬೀಳುತ್ತೆ. ಹೀಗಾಗಿ ಬಾಲಕಿಯ ತಲೆ ಹೊಡೆದು ಹೋಗುವಂತದ್ದು, ಕಿವಿ ಮತ್ತೆ ಮೂಗಿನಿಂದ ರಕ್ತ ಚಿಮ್ಮುವಂತದ್ದು. ಸೊ ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ, ಮರದ ಕೊಂಬೆಯನ್ನ ಹೇಗೆ ಅಲ್ಲೇ ಬಿಟ್ಟಿದ್ದಾರೆ ಅಂತ. ಪ್ರಾಬ್ಲಿ ನಿನ್ನೆ ಇಷ್ಟು ದೊಡ್ಡ ಘಟನೆ ಆಗಿದೆ. ಈ ಹೊತ್ತಿಗೆ ಈ ಮರದ ತುಂಡನ್ನಾದ್ರೂ ಕ್ಲಿಯರ್ ಮಾಡಬೇಕಾಗುತ್ತೆ ಬಿಬಿಎಂಪಿ ಅವರು. ಒಂದ್ ಕಡೆ ಈ ಹಿಂದೆನೆ ಇಲ್ಲಿರುವಂತಹ ಸ್ಥಳೀಯರು ಈ ಮರದ ಕೊಂಬೆ ತುಂಬಾನೇ ಬಾಗಿದೆ ರಸ್ತೆಗೆ, ಇದನ್ನ ತೆರವು ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಯಾವ್ದಾದ್ರು ಅನಾಹುತಗಳಾಗುವ ಚಾನ್ಸಸ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ನ ಕೊಟ್ಟಿದ್ರು. ಆದ್ರೆ ಬಿಬಿಎಂಪಿ ಗೊತ್ತಲ್ಲ, ಯಾರು ಏನ್ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಾದ್ರೂ ಬಲಿ ಆದ್ರೆ ಮಾತ್ರ ಅವಾಗ ಇವರು ಬಂದು ಅದರ ತೆರವು ಕಾರ್ಯಾಚರಣೆಗೆ ಮುಂದಾಗ್ತಾರೆ. ನಿನ್ನೆ ಆಗಿದ್ದು ಕೂಡ ಇದೆ. ಪ್ರಾಬ್ಲಿ ಬಿಬಿಎಂಪಿ ಅವರು ಈ ಮುಂಚೆನೆ ಈ ಮರದ ಕೊಂಬೆನ ತೆರವು ಮಾಡಿದಿದ್ರೆ ನಿನ್ನೆ ಆ ಬಾಲಕಿಯ ಜೀವ ಉಳಿತಾ ಇತ್ತು, ಇಂತಹ ದೊಡ್ಡ ದುರ್ಘಟನೆ ಆಗ್ತಾ ಇರಲಿಲ್ಲ. ಆದ್ರೆ ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಇವತ್ತು ಬಾಲಕಿ ಮೃತಪಟ್ಟಿರುವಂತದ್ದು. ಜೊತೆಗೆ ಜೀವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ, ಕೆರೆಯಂತಾಗಿದೆ ರಸ್ತೆಗಳು, ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಆಗಿರುವಂತ ಅವಾಂತರ. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲ ಎಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಅವಾಂತರ. ಮಳೆಗೆ ಇನ್ನೇನೂ ಕೂಡ ತಯಾರಿ ಮಾಡಿಕೊಂಡಾಗ ಕಾಣಿಸ್ತಾ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸದ್ಯ ಒಂದೇ ಮಳೆಗೆ ಎಲ್ಲ ತುಂಬಿಕೊಂಡು ಹೋಗಿದೆ. ಜನ ಅಂತೂ ಹೈರಾಣಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಅದನ್ನೇ ಹೇಳೋದು, ಮಳೆ ಅವಾಂತರ ಅಂತ ಹೇಳಿ. ಈಗಲೂ ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದು ಹೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ, ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ, ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ 10 ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ, ಕೆರೆಯಂತಾಗಿದೆ ರಸ್ತೆಗಳು, ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಆಗಿರುವಂತ ಅವಾಂತರ. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲ ಎಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಅವಾಂತರ. ಮಳೆಗೆ ಇನ್ನೇನೂ ಕೂಡ ತಯಾರಿ ಮಾಡಿಕೊಂಡಾಗ ಕಾಣಿಸ್ತಾ ಇಲ್ಲ
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸದ್ಯ ಒಂದೇ ಮಳೆಗೆ ಎಲ್ಲ ತುಂಬಿಕೊಂಡು ಹೋಗಿದೆ. ಜನ ಅಂತೂ ಹೈರಾಣಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಅದನ್ನೇ ಹೇಳೋದು, ಮಳೆ ಅವಾಂತರ ಅಂತ ಹೇಳಿ. ಈಗಲೂ ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ, ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಯಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಕೆರೆಯಂತಾಗಿದೆ ರಸ್ತೆಗಳು. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ಇದು ಕೇವಲ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆಗೆ ಆಗಿರುವಂತ ಅವಾಂತರ. ನಮ್ಮ ಡ್ರೈನೇಜ್ ಸಿಸ್ಟಮ್ ಅಲ್ಲ ಎಷ್ಟು ವರ್ಸ್ಟ್ ಇದೆ ಅಂತ ಹೇಳಿದ್ರೆ ನೋಡಿ, ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ಅವಾಂತರ. ಮಳೆಗೆ ಇನ್ನೇನೂ ಕೂಡ ತಯಾರಿ ಮಾಡಿಕೊಂಡಾಗ ಕಾಣಿಸ್ತಾ ಇಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಸದ್ಯ ಒಂದೇ ಮಳೆಗೆ ಎಲ್ಲ ತುಂಬಿಕೊಂಡು ಹೋಗಿದೆ. ಜನ ಅಂತೂ ಹೈರಾಣಾಗಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ನಾವು ಅದನ್ನೇ ಹೇಳೋದು, ಮಳೆ ಅವಾಂತರ ಅಂತ ಹೇಳಿ. ಈಗಲೂ ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಮೊದಲ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಬೆಂದೋಗಿರುವ ಬೆಂದಕಾಳೂರು. ಯಾಕಂತ ಹೇಳಿದ್ರೆ ಬಿಸಿಲಿನ ಜಳ ಹಂಗಿತ್ತು. ಈಗ ನಿನ್ನೆ ಮಳೆ ಬಂದಿದ್ದು ಹಲವಾರು ಅವಾಂತರವೇ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಮೊದಲ ಮಳೆಗೆ ಬೆಂದಕಾಳೂರು ಬೆಚ್ಚಿ ಬಿದ್ದಿದೆ. ಮಳೆ ತಂದ ಅವಾಂತರ ಒಂದೆರಡಲ್ಲ, ರಾಜಧಾನಿಯಲ್ಲಿ ಸಾಲು ಸಾಲು ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ವರುಣನ ಆರ್ಭಟಕ್ಕೆ ಬೃಹತ್ ಮರಗಳು ಧರೆಗೆ ಉರುಳಿದಾವೆ. ಜೆಸಿ ರಸ್ತೆಯಲ್ಲಿ ರಸ್ತೆಗೆ ಬಿದ್ದ ಬೃಹತ್ ಗಾತ್ರದ ಮರ. ಟ್ರಾಫಿಕ್ ಕಿರಿಕಿರಿಗೆ ಬೆಂಗಳೂರು ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಇವತ್ತೆಲ್ಲ ಅದನ್ನೆಲ್ಲ ತೆರವು ಮಾಡೋದೆಲ್ಲ ಇರುತ್ತಲ್ಲ, ಮರಗಳನ್ನೆಲ್ಲ ಕಡಿದು ಬದಿಗೆ ಸರಿಸಿ ನಿನ್ನೆ ರಾತ್ರಿ ಆಗಿರುವಂತಹ ಅವಾಂತರಗಳು ಇವತ್ತೆಲ್ಲ ಬೆಳಿಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ರಸ್ತೆ ಮೇಲೆಲ್ಲ ಮರ ಬಿದ್ದಿದ್ರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವರುಣನ ಆರ್ಭಟಕ್ಕೆ ನಿನ್ನೆ ಒಂದೇ ಮಳೆಗೆ ವರುಣನ ಆರ್ಭಟಕ್ಕೆ ಹತ್ತಾರು ಅವಾಂತರಗಳೇ ಸೃಷ್ಟಿಯಾಗಿದೆ. ಚಿಕ್ಕ ಮಗುವೊಂದು ಮೃತಪಟ್ಟಿದ್ದು ಕೂಡ ಬಹಳ ದುರ್ದೈವ. ನೋಡಿ, ವಾಹನಗಳ ಮೇಲೆಲ್ಲ ಮರ ಬಿದ್ದು, ಮರದ ಕೊಂಬೆಗಳು ಬಿದ್ದು ಜಖಮಾಗಿರುವಂತ ಘಟನೆ